ಪ್ರೈಸ್ ಗಾಡ್. ನೋಡಿದ್ರ, ದೇವರಲ್ಲಿ ಭಯಭಕ್ತಿ ಇರೋದಾದ್ರೆ ಅವ್ರಿಗೆ ಮೇಲೆ ಆಗುತ್ತೆ ಅಂತ ಹೇಳಿದ್ರೆ ಒಳ್ಳೇದೇ ಆಗುತ್ತೆ. ನೋಡ್ರಿ, ದಾನಿಯೇಲನ ಜೀವಿತ ನೋಡ್ಬೇಕಾದ್ರೆ ಅವ್ನಿಗೇನು ತೀರ್ಮಾನ ಮಾಡಿದ ತಕ್ಷಣ ಬಹಳ ಖುಷಿಯಾಗೆಲ್ಲ ಇರಲಿಲ್ಲ. ಹೋರಾಟಗಳು ಬಂತು. ಏನೋ ಸಿಂಹಗಳ ಮಧ್ಯದಲ್ಲಿ ಹಾಕಿದ್ರು. ಅವನಿಗೆ ವಿರೋಧತೆ ಇತ್ತು. ಅವನು ಜ್ಞಾನಿ ಅಂತ ತಿಳ್ಕೊಂಡು ರಾಜರು ಅವನಿಗೆ ಸನ್ಮಾನಗಳನ್ನ, ಅವನಿಗೆ ಬೆಲೆ ತೋರಿಸಿದ್ ನೋಡಿ ಅನೇಕರಿಗೆ ತಡ್ಕೊಳಕ್ಕಾಗಲಿಲ್ಲ. ಹೊಟ್ಟೆ ಕಿಚ್ಚು ಬಂತು, ಹೋರಾಟಗಳಿತ್ತು. ಬೇರೆ ಯಾವುದೋ ಒಂದು ದೇಶದಿಂದ ಬಂದು ಈ ದೇಶದಲ್ಲಿ ನಮಗಿಂತ ಬಹಳ ಮುಖ್ಯವಾಗಿ ಇವನು ನಿಂತ್ಕೊಂಡಿದ್ದಾನೆ, ರಾಜನಿಗೆ ಬಹಳ ಪ್ರಿಯವಾಗಿದ್ದಾನೆ, ವಿದ್ವಾಂಸನಾಗಿದ್ದಾನೆ ಈ ರಾಜ್ಯದಲ್ಲಿ ಅಂತೇಳಿ ಎಷ್ಟೋ ಜನ ಅವನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟಿರ್ಬೋದು, ಅವನನ್ನು ದ್ವೇಷ ಮಾಡಿರ್ಬೋದು. ಅದೇ ಪ್ರಕಾರವಾಗಿ ನೀವು ದೇವರಲ್ಲಿ ಜೀವಿಸುವಾಗ, ದೈವ ಭಯಭಕ್ತಿಲಿರುವಾಗ ಅನೇಕರು ನಿಮ್ಮನ್ನು ಆಡ್ಕೊಳ್ಬೋದು, ನಿಮ್ಮನ್ನ ತಿರಸ್ಕಾರ ಮಾಡ್ಬೋದು, ತುಚ್ಛವಾಗಿ ಕಾಣ್ಬೋದು. ಇಟ್ ಡಸಂಟ್ ಮ್ಯಾಟರ್. ಆನೆ ಹೋಗ್ತಾ ಇರುತ್ತೆ, ನಾಯಿ ಬೊಗಳ್ತಾ ಇರುತ್ತೆ. ಆನೆಗೆ ಏನಾದ್ರು ಡಿಫ್ರೆನ್ಸ್ ಆಗುತ್ತಾ? ಏನೂ ಆಗಲ್ಲ. ಆನೆ ಬೆಲೆ ಆನೆ, ನಾಯಿ ಬೆಲೆ ನಾಯಿ. ಹಾಗಾಗಿ ಆನೆ ಹೋಗ್ಬೇಕಾದ್ರೆ ನಾಯಿ ಬೊಗಳುತ್ತು ಅಂತ ಹೇಳಿದ್ರೆ ಆನೆ ಏನಾದ್ರು ಡಿಸ್ಟರ್ಬ್ ಆಗುತ್ತೆ? ಇಲ್ಲ. ಅದ್ರ ಪಾಡಿಗೆ ನೋಡಿದ್ರೆ ಆನೆ ಹೋಗೋದು ನೋಡಿದ್ರೆ ಹೋಗ್ತಾ ಇರುತ್ತೆ, ಯಾವುದಕ್ಕೂ ಕೇರ್ ಮಾಡೋದಿಲ್ಲ. ಅದೇ ಪ್ರಕಾರವಾಗಿ ನೀವು ಸಹ ಯಾರೇನೇ ಹೇಳ್ತು ಅಂತ ಹೇಳಿದ್ರು ನಿಮ್ಮ ದೇವ ಭಯಭಕ್ತಿಯನ್ನು ಬಿಡಬೇಡ್ರಿ. ನಿಮ್ಮ ಕ್ರಿಸ್ತಿಯ ಜೀವಿತದ ದೃಢವಾದ ನಂಬಿಕೆಗಳನ್ನು ಬಿಡೋದಕ್ಕೆ ಹೋಗ್ಬೇಡ್ರಿ. ಭಯಭಕ್ತಿಯನ್ನು ಬಿಡೋದಕ್ಕೆ ಹೋಗ್ಬೇಡ್ರಿ. ನೋಡ್ರಿ, ಯೋಸೇಫನ ಜೀವಿತವನ್ನು ನೋಡುವಾಗ ಅವನಿಗೆ ಭಾಳ ಈಸಿ ಆಗಿತ್ತಾ? ಇಲ್ಲ. ಚಿಕ್ಕದಿಂದಲೇ ಹೋರಾಟ. ಯಾಕಂದರೆ ದೇವರಲ್ಲಿ ಭಯಭಕ್ತಿ ಉಳ್ಳವನು. ದೇವರಲ್ಲಿ ಭಯಭಕ್ತಿ ಇರೋದಿಗೆ ಹೋರಾಟಗಳಿರುತ್ತೆ. ಅದೇ ಕೆಟ್ಟ ಕೆಲಸ ಮಾಡಿ ಮಾಡಬಾರದು ಪಾಪಗಳೆಲ್ಲ ಮಾಡ್ಕೊಂಡು ಕಚಡವಾಗಿ ಯಾವ ರೀತಿ ಜೀವಿಸ್ತು ಅಂತ ಹೇಳಿದ್ರೆ ಏನು ಸಮಸ್ಯೆ ಇಲ್ಲ. ಹೆಂಗೆ ಬೇಕಾದ್ರೂ ಜೀವಿಸ್ತಾರಲ್ಲ, ಅವ್ರಿಗೇನು ಸಮಸ್ಯೆ ಇಲ್ಲ, ಹೆಂಗೆ ಬೇಕಾದ್ರೂ ಬದುಕ್ತಾರೆ. ಅವ್ರಿಗಲ್ಲ. ಅದಲ್ಲ ಇಲ್ಲಿ ವಿಷಯ. ಇಲ್ಲಿ ಮುಖ್ಯವಾದ ಸಂಗತಿ ಏನು ಅಂತ ಹೇಳಿದ್ರೆ, ನೀವು ಭಯಭಕ್ತಿಯಲ್ಲಿ ನಡೆಯುವಾಗ, ಭಯಭಕ್ತಿಯಾಗಿ ಜೀವಿಸುವಾಗ ಇಲ್ಲಿ ಕಷ್ಟಗಳು ಬರುವಂಥದ್ದಾಗಿದೆ, ವೇದನೆಗಳು ಬರುವಂಥದ್ದಾಗಿದೆ, ದುಃಖಗಳು ಬರುವಂಥದ್ದಾಗಿದೆ. ಆದರೆ ಅದರ ಮಧ್ಯದಲ್ಲಿ ದೇವರು ನಿಮ್ಮನ್ನು ನಡೆಸುವಂಥವರಾಗಿದ್ದಾರೆ. ಮನುಷ್ಯನ ಕೈ ಬಿಡ್ಬೋದು, ಆದರೆ ನಿನ್ನನ್ನು ಕರೆದಂಥ ದೇವರು ನಿನ್ನನ್ನು ಒಂದು ಕಾಲಕ್ಕೂ ಸಹ ಕೈ ಬಿಡೋದಿಲ್ಲ. ನೀವು ಯಾವ ಕುಟುಂಬದಿಂದ ಬಂದರೂ ಸರಿ, ಯಾವ ಬ್ಯಾಕ್ಗ್ರೌಂಡಿಂದ ಬಂದರೂ ಸರಿ, ಯಾವ ಹಿನ್ನೆಲೆಯಿಂದ ಬಂದಿದ್ರೂ ಸರಿ, ನೀವು ದೇವರಲ್ಲಿ ಭಯಭಕ್ತಿಯುಳ್ಳಾಗಿ ನಡೆಯುವಾಗ ನೀವು ಒಬ್ಬಂಟಿಗರಾದರೂ ಸರಿ, ದೇವರು ನಿಮ್ಮನ್ನ ಕೈ ಹಿಡಿದು ನಡೆಸುವಂಥ ದೇವರಾಗಿ ಅಲ್ಲಿ ತನಕ ನೋಡಬೇಕಾದ್ರೆ ನಿಮ್ಮ ಕಡೇ ಉಸಿರಿನವರೆಗೂ ಯಾವ ಮನುಷ್ಯ ಜೊತೆಗಿಲ್ಲ ಅಂತ ಹೇಳಿದ್ರು ದೇವರು ನಿಮ್ಮ ಪಕ್ಷದಲ್ಲಿ, ದೇವರು ನಿಮಗಾಗಿ ಕಾರ್ಯ ಮಾಡಿ ದೇವರು ನಿಮ್ಮೊಂದಿಗೆ ನಿಲ್ಲುವಂಥ ದೇವರಾಗಿದ್ದಾರೆ. ಯೋಸೇಫನ ಜೀವಿತದಲ್ಲಿ ನೋಡ್ಬೇಕಾದ್ರೆ ಸ್ವಂತ ಸಹೋದರರ ಗುಂಡಿಲ್ ಹಾಕಿದ್ರು, ಮಾರಿದ್ರು, ದಾಸನಾಗಿ ಮಾರಲ್ಪಟ್ಟ, ಏನೋ ವ್ಯಾಪಾರ ಮಾಡಿದ್ರು, ದನಗಳನ್ನ ಹಸುಗಳನ್ನ ವ್ಯಾಪಾರ ಮಾಡೋ ರೀತಿ ವ್ಯಾಪಾರ ಮಾಡಿದ್ರು. ಫೋಟಿಪರನ ಮನೆಯಲ್ಲಿ ಕೆಲಸದಾಳಾಗಿ ದುಡ್ದ, ಅಲ್ಲೂ ಸಹ ಶೋಧನೆ ತಪ್ಪಲಿಲ್ಲ, ಅಲ್ಲೂ ಸಹ ಸಮಸ್ಯೆ ತಪ್ಪಲಿಲ್ಲ. ಪೋಟಿಪರನ ಹೆಂಡತಿ ಇವನ ಮೇಲೆ ಕಣ್ಣು ಹಾಕಿದಾಗ ಶರ್ಟನ್ನು ಬಿಟ್ಟು ಓಡೋದ, ಅವಮಾನಕ್ಕೆ ಒಳಗಾದ, ತಪ್ಪಾಗಿ ದೂಷಿಸಲ್ಪಟ್ಟ, ತಪ್ಪಾದ ಅಪರಾಧಕ್ಕಾಗಿ ಅಪರಾಧಿ ಅಂತ ಎಣಿಸಿ ಅವನನ್ನು ಸೆರೆಮನೆಗೆ ಹಾಕಿದ್ರು. ಅಲ್ಲೂ ಸಹ ದೇವರು ಅವನನ್ನು ಬಿಡಲಿಲ್ಲ. ಸೆರೆಮನೆಯಲ್ಲಿ ಎಲ್ಲರಿಗೂ ಸಹ ನೋಡ್ಕೊಳ್ಳುವಂಥ ಅಧಿಪತಿಯಾಗಿ ದೇವರೇನು ಮಾಡೋರನ್ನ ಮಾರ್ಪಡಿಸಿದ್ರು. ಅದಾದ ನಂತರ ನೋಡಬೇಕಾದ್ರೆ ಐಗುಪ್ತ ದೇಶದಲ್ಲಿ ನೋಡಬೇಕಾದ್ರೆ ಕಾಲಲುಯ್ಯ 2ನೇ ಉನ್ನತ ಪದವಿಗೆ ದೇವರು ತಗೊಂಡು ಹೋದ್ರು. ಇದನ್ನೆಲ್ಲ ನೋಡಬೇಕಾದ್ರೆ ಈಸಿ ಅನ್ಸೋದಿಲ್ಲ, ಬಹಳ ಸುಲಭ ಅನ್ಸೋದಿಲ್ಲ, ಭಾಳ ಈಸಿ ಗೋಯಿಂಗ್ ಅಂದ. ಅದಕ್ಕೆ ಹೇಳೋದು ಕ್ರಿಸ್ತಿಯ ಜೀವಿತ ಅಂತ ಹೇಳಿದ್ರೆ ಇಟ್ಸ್ ಏನದು ಫೈಟಿಂಗ್ ಲೈಫ್. ಇದು ಹೋರಾಟದ ಜೀವಿತ, ಇದು ಹೋರಾಟದ ಜೀವಿತ. ಎಲ್ಲ ವಿಷಯಗಳಲ್ಲೂ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಹೋರಾಟ ಬರುತ್ತೆ. ಆದರೆ ದೇವರು ನಮ್ಮೊಂದಿಗೆ ಇದ್ದು ನಮ್ಮನ್ನು ಎಲ್ಲ ವಿಷಯಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಜಯಶಾಲಿಗಳಾಗಿ ದೇವ್ರು ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ದೇವ್ರ ವಾಕ್ಯ ಕೇಳುತ್ತೆ, ದುಷ್ಟನು ಅಗೆದು ಗುಂಡಿಯನ್ನು ತೋಡಿ ತಾನೇ ಅದರಲ್ಲಿ ಬಿದ್ದನು ಅಂತ. ಅಂದರೆ ಗುಂಡಿ ಯಾರು ನಮಗೋಸ್ಕರ ಗುಂಡಿ ಅವರೇ ಬೀಳ್ತಾರೆ. ಇದು ದೇವರೇ ಮಾಡುವಂಥದ್ದು. ಪ್ರೈಸ್ ಲಾರ್ಡ್. ಅವನು ದೇವ ಭಯಭಕ್ತಿ ಇದ್ದಿದ್ದರಿಂದ ಅವನು ಕಷ್ಟವನ್ನು ಅನುಭವಿಸ್ಬೇಕಾಯ್ತು. ಕರೆಕ್ಟ್ ಅಲ್ಲ? ಅದೇ ಅವ್ನು ಕಾಂಪ್ರಮೈಸ್ ಆಗಿದ್ರೆ ಅನುಭವಿಸ್ಬೇಕಾಗಿತ್ತ? ಇಲ್ಲ. ಈಸಿ. ಅವನು ವ್ಯಭಿಚಾರಕ್ಕೆ ಒಳಗಾಗಿತ್ತು ಅಂತ ಹೇಳಿದ್ರೆ ಅವನು ಸೆರೆಮನೆಗೆ ಹೋಗುವಂಥ ಅವಶ್ಯಕತೆ ಇತ್ತ? ಇಲ್ಲ. ಆದರೆ ಏನು ಮಾಡ್ದ? ಅದನ್ನು ವಿರೋಧ ಮಾಡ್ದ. ಅಂದರೆ ಪಾಪವನ್ನು ವಿರೋಧಿಸ್ದ, ದೇವ ಭಯಭಕ್ತಿಯನ್ನು ಬಿಡಲಿಲ್ಲ. ಈ ಲೋಕದಲ್ಲಿ ಜೀವಿಸುವಾಗ ನಿಮಗೂ ಸಹ ಹೋರಾಟ ತಪ್ಪಿದ್ದಿಲ್ಲ. ಯಾವ ರೀತಿ ಬೇಕಾದ್ರೂ ಬರ್ಬೋದು. ನಿಮ್ಮ ಮನೆಯವರಿಂದ ಬರ್ಬೋದು, ಹೊರಗಡೆಯಿಂದ ಬರ್ಬೋದು, ನಿಮ್ಮ ಸಂಬಂಧಿಗಳಿಂದ ಬರ್ಬೋದು, ನಿಮ್ಮ ಸ್ನೇಹಿತರಿಂದ ಬರ್ಬೋದು, ನೀವು ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ಬರ್ಬೋದು, ಮಿನಿಸ್ಟ್ರಿಗಳಲ್ಲಿ ಬರ್ಬೋದು, ಎಲ್ಲಿ ಬೇಕಾದ್ರೂ ಬರ್ಬೋದು ಹೋರಾಟ. ಆದರೆ ನೀವು ಬಿಟ್ಕೊಡ್ಬೇಡ್ರಿ, ಬಿದ್ದು ಹೋಗ್ಬೇಡ್ರಿ. ಯಾಕಂತ ಹೇಳಿದ್ರೆ ನಿಮ್ಮ ಪರವಾಗಿ ನೀವು ಭಯಭಕ್ತಿಯುಳ್ಳವರಾಗಿದ್ದರೆ ದೇವರು ನಿಮ್ಮ ಪರವಾಗಿ ಕೆಲಸ ಮಾಡ್ತಾರೆ, ನಿಮ್ಮ ಪರವಾಗಿ ನಿಲ್ತಾರೆ. ದೇವ್ರು ನಿಮ್ಮ ಜೊತೆಲಿದ್ದು ನಿಮ್ಮನ್ನು ನಡೆಸುವಂಥ ದೇವರಾಗಿದ್ದಾರೆ. ಅದಕ್ಕೋಸ್ಕರ ಹೇಳೋದು, ದೇವರ ನಡೆಸುವಿಕೆ ಇದೆಯಲ್ಲ, ದಿಸ್ ಈಸ್ ಅಮೇಝಿಂಗ್. ಇದನ್ನು ನಾವು ವರ್ಣಿಸೋದಕ್ಕಾಗೋದಿಲ್ಲ. ದೇವರ ನಡೆಸುವಿಕೆ
ನಿಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲ, ಆದರೆ ದೇವರು ನಮ್ಮ ದಿನಗಳಿಂದಲೂ ದೇವರು ನಮ್ಮನ್ನು ನಡೆಸುವಿಕೆ ನಮಗೆ ಖಂಡಿತವಾಗಿ ಗೊತ್ತಾಗ್ತಾ ಇದೆ. ದೇವರು ಯಾವ ರೀತಿ ಎಲ್ಲ ನಡೆಸ್ಕೊಂಡು ಬಂದ್ರೆ ನಮಗೆ ಚೆನ್ನಾಗಿ ಈಗ ಯಾವ ನಡೆಸ್ತಾರೆ ಅಂತ ನಮ್ಗೆ ಗೊತ್ತಿದೆ, ಮುಂದೆ ಯಾವ ರೀತಿ ನಡೆಸ್ತಾರೆ ಅಂತ ನಮ್ಗೆ ಸಹ ಗೊತ್ತಿದೆ. ದೇವರ ನಡೆಸುವಿಕೆ ಪ್ರತಿಯೊಬ್ಬರ ಜೀವಿತದಲ್ಲೂ ಬಹಳ ಮುಖ್ಯ. ಅದಿಲ್ಲ ಅಂತ ಹೇಳಿದ್ರೆ ದೇವ್ರನ್ನ ಕೇಳ್ಕೊಳ್ರಿ, ದೇವರೇ ನಿಮ್ಮ ನಡೆಸುವಿಕೆ ನನಗೆ ಬೇಕು. ಈ ರಾತ್ರಿ ಜಾವದಲ್ಲಿ ನಿಮ್ಮ ಪ್ರಾರ್ಥನೆ ಇದಾಗಿರಬೇಕು, ದೇವರೇ ನಿಮ್ಮ ನಡೆಸುವಿಕೆ ನಮ್ಮ ಜೀವಿತಕ್ಕೆ ಬೇಕು. ನೀವು ನಮ್ಮನ್ನು ನಡೆಸ್ರಿ, ನಾನಾಗಿ ನಾನೇ ನಡೆಯೋದಿಲ್ಲ. ಅದಕ್ಕೆ ಹೇಳೋದು ಮೋಶೆ ಹೇಳೋದು, ನೀನು ಬಂದರೆ ನಾನು ಹೋಗೋದು, ಅಲ್ಲಿ ತನಕ ಹೋಗಲ್ಲ. ಅದಕ್ಕೆ ದೇವರು ಹೇಳ್ತಾರೆ, ನಾನು ನಿನ್ನೊಂದಿಗೆ ಬರ್ತೇನೆ, ಯಾರನ್ನು ಕಳಿಸೋದಿಲ್ಲ, ನಾನೇ ನಿನ್ನ ಜೊತೆ ಬರ್ತೇನೆ ಅಂತೇಳಿ. ಭಕ್ತಿವಂತನಾಗಿ ನೀವು ಜೀವಿಸ್ತಾ ಇದ್ದೀರಾ. ದೇವರು ನಿಮ್ಮನ್ನು ಸೋಲೋದಕ್ಕೆ ಬಿಡೋದಿಲ್ಲ. ನೀವು ಸೋತು ಹೋಗಿ ತಲೆ ತಗ್ಗಿಸ್ಕೊಂಡು ನನಗೇನು ಆಗಲಿಲ್ವಲ್ಲಪ್ಪ, ನನಗೇನು ಪ್ರಯೋಜನ ಆಗಲಿಲ್ವಲ್ಲ, ಈ ರೀತಿಯಾಗಿ ದೇವರು ಬಿಡೋದಿಲ್ಲ. ದೇವರು ನಿಮಗೆ ಖಂಡಿತವಾಗಿ ಜಯವನ್ನು ಕೊಡುವಂಥ ದೇವರು ವಾಕ್ಯ ಹೇಳುತ್ತೆ ನೋಡ್ರಿ, ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೇ ಇರೋಣ. ಗಲಾಟಿಯನ್ಸ್ ಚಾಪ್ಟರ್ 6:9 ಈ ರೀತಿಯಾಗಿ ಹೇಳುತ್ತೆ. ಗಲಾಟಿಯನ್ಸ್ ಚಾಪ್ಟರ್ 6:9, ಗಲಾತ್ಯ 6:9 ಈ ರೀತಿಯಾಗಿ ಹೇಳುತ್ತೆ, ಒಳ್ಳೆಯದನ್ನು ಮಾಡೋದರಲ್ಲಿ ಬೇಸರಗೊಳ್ಳದೇ ಇರೋಣ. ಅಂದರೆ ಒಳ್ಳೆಯವನ್ನು ಮಾಡಬೇಕಾದ್ರೆ ಅದನ್ನು ಬೇಸರಗೊಳ್ಳದೆ ಮಾಡೋಣ. ಯಾಕೆ ಅಂತ ನೋಡಬೇಕಾದ್ರೆ, ಮನಗುಂದದಿದ್ದರೆ, ನಮ್ಮ ಮನಸ್ಸು ಬೇಜಾರಾಗದೇ ಇದ್ದರೆ, ನಮ್ಮ ಮನಸ್ಸು ಕುಂದಿ ಹೋಗದೇ ಇದ್ದರೆ, ತಕ್ಕ ಸಮಯದಲ್ಲಿ ಅಂದರೆ ರೈಟ್ ಟೈಮ್ ಬೆಳೆಯನ್ನು ಕೊಯ್ಯಬೇಕು. ದೇವರು ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯೋ ಹಾಗೆ ದೇವರು ಮಾತಾಡ್ತಾರೆ. ಅದಕ್ಕೆ ಹೇಳೋದು, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನೀವಿರಿ, ಯಾವಾಗಲೂ ದೇವರ ಕರಗಳಲ್ಲಿರ್ರಿ. ದೇವರು ಖಂಡಿತವಾಗಿ ನಿಮ್ಮನ್ನು ಮೇಲ್ಗಡೆ ತೊಗೊಂಡು ಬರ್ತಾರೆ. ಒಬ್ಬನನ್ನು ದೇವರು ಮೇಲೆತ್ತದ ಅಂತ ಹೇಳಿದ್ರೆ, ಅವ್ರ ಮನೆಯವರಾಗಲಿ, ಅವ್ರನ್ನ ಯಾರು ಆಡ್ಕೊಂಡಿದ್ರು, ಅವ್ರನ್ನ ಯಾರು ಹೀಯಾಡಿಸಿದ್ರು, ಅವರ ಮಧ್ಯದಲ್ಲಿ ದೇವರು ಔತಣವನ್ನು ಏರ್ಪಡಿಸುವಂಥ ದೇವರು, ವೈರಿಗಳ ಮಧ್ಯದಲ್ಲಿ ಔತಣವನ್ನು ಏರ್ಪಡಿಸುವಂಥ ದೇವರು ನಮ್ಮ ದೇವರು. ಸೊ ಹಾಗಾಗಿ ದೇವರೊಬ್ಬರನ್ನ ಮೇಲ್ಗಡೆ ಎತ್ತಿತು ಅಂತ ಹೇಳಿದ್ರೆ ಅದನ್ನು ಯಾರು ಸಹ ತಡೆ ಹಿಡಿಯೋದಕ್ಕಾಗಲ್ಲ. ಯಾವ ವ್ಯಕ್ತಿಗಳಾಗಿರ್ಬೋದು, ಯಾವ ಶಕ್ತಿಗಳಾಗಿರ್ಬೋದು, ಯಾರು ಸಹ ತಡೆ ಹಿಡಿಯೋದಕ್ಕಾಗೋದಿಲ್ಲ. ನೋಡ್ರಿ, ಕಾಗೆಗಳೇನು ಮಾಡ್ತವೆ ಅಂತ ಹೇಳಿದ್ರೆ ಒಂದು ಹಂತದ ತನಕ ಮಾತ್ರ ಆರ್ತವೆ. ಕಾಗೆಗಳು ಒಂದು ಹಂತದ ತನಕ ಆರ್ತವೆ, ಆದರೆ ಹದ್ದು ಆ ರೀತಿ ಅಲ್ಲ. ಹದ್ದುಗಳು ಹಾರುವಂಥ ಮಟ್ಟನೇ ಬೇರೆ. ಕಾಗೆಗಳು ಯಾವ ರೀತಿ ಆರ್ತವೆ ಅಂದರೆ ಒಂದು ಹಂತದಲ್ಲಿ ಸುಮ್ಮನೆ ಈ ಹೈಟಲ್ಲಿ ಮಾತ್ರ ಆಡ್ತಾ ಇರ್ತವೆ. ಆದರೆ ಹದ್ದು ಆ ರೀತಿ ಅಲ್ಲ, ಅದು ಯಾವಾಗಲೂ ಮೇಲ್ಗಡೆನೇ ಇರುತ್ತೆ. ದಟ್ ಈಸ್ ಹೀಸ್ ಸ್ಟ್ಯಾಂಡರ್ಡ್. ಹಾಗೆ ದೇವರು ನಿಮ್ಮನ್ನು ಎತ್ತೋದಾದರೆ, ನಿಮ್ಮನ್ನು ಮೇಲ್ಗಡೆ ಎತ್ತಬೇಕಾದ್ರೆ ನೀವು ಖಂಡಿತವಾಗಿ ಉನ್ನತವಾಗಿ ಮಾನಿಸಲ್ಪಡ್ತೀರಾ. ನಿಮ್ಮ ನೆಂಟರುಗಳ ಮಧ್ಯದಲ್ಲಿ, ನಿಮ್ಮ ಸ್ನೇಹಿತರ ಮಧ್ಯದಲ್ಲಿ, ನಿಮ್ಮ ಮನೆಯವರ ಮಧ್ಯದಲ್ಲಿ, ನಿಮ್ಮ ಬಂಧುಗಳ ಮಧ್ಯದಲ್ಲಿ ದೇವರು ನಿಮ್ಮನ್ನು ಉನ್ನತಿಗೆ ತಗೊಂಡು ಬರ್ತಾರೆ. ಯಾವ ಉನ್ನತಿ ತಗೊಂಡು ಬರ್ತಾರೆ? ನೀವು ದೇವರಲ್ಲಿ ಭಯಭಕ್ತಿಯಿಂದ ಇರುವಾಗ. ನೀವು ಭಯಭಕ್ತಿಯಿಂದ ಇರುವಾಗ ದೇವರು ನಿಮ್ಮನ್ನು ಖಂಡಿತವಾಗಿ ಉನ್ನತಿಗೆ ತಗೊಂಡು ಬರ್ತಾರೆ. ದೇವರ ವಾಕ್ಯ ಕೇಳುತ್ತೆ, ನೇಗಿಲಿನ ಮೇಲೆ ಕೈ ಇಟ್ಟು ಹಿಂದೆ ನೋಡೋದಕ್ಕೆ ಹೋಗಬೇಡ. ನಾನು ದೇವರನ್ನ ನಂಬಾಯಿತು, ದೇವರ ಹಿಂದೆ ನಡೆಯೋಕ್ಕೆ ಶುರು ಮಾಡಾಯಿತು, ಯಾವುದೇ ಕಾರಣಕ್ಕೂ ನೇಗಿಲ ಮೇಲೆ ಕೈ ಇಟ್ಟಾಯಿತು, ಹಿಂದೆ ತಿರುಗಿ ನೋಡಲ್ಲ. ಹಂಗೆ ನೋಡ್ತು ಅಂತ ಹೇಳಿದ್ರೆ ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗಲ್ಲ ಅಂತ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ. ಸೆಕೆಂಡ್ ಒನ್, ನಾವೇನು ನಿಮ್ಗೆ ಹೇಳೋದು, ಮೊದಲನೇದಾಗಿ ದೇವರ ಭಯಭಕ್ತಿ ಇತ್ತು ಅಂತ ಹೇಳಿದ್ರೆ ದೇವರ ಪ್ರೊಟೆಕ್ಷನ್, ಗಾಡ್ಲಿ ಪ್ರೊಟೆಕ್ಷನ್ ವಿಲ್ ಬಿ ದೇರ್, ದೇವರ ಸಂರಕ್ಷಣೆ ಇರುವಂತಾಗಿದೆ. ಎರಡನೇದಾಗಿ ನಿಮ್ಮ ಜೀವಿತವನ್ನು ದೇವರು ಉನ್ನತಿಗೆ ತಗೊಂಡು ಬರ್ತಾರೆ. ಬೇಕಾದ್ರೆ ನಿಮ್ಮ ಲೈಫ್ ಏನಿದೆ ಅದು ಉನ್ನತವಾಗಿರುವಂಥದ್ದಾಗಿದೆ. ಯಾರು ಯೋಚಿಸಿದ ರೀತಿಯಲ್ಲಿ, ಯಾರು ಊಹಿಸಿದ ರೀತಿಯಲ್ಲಿ ದೇವರೇನು ಮಾಡ್ತಾರೆ, ನಿಮ್ಮನ್ನು ಮೇಲ್ಗಡೆ ತಗೊಂಡ್ಬರ್ತಾರೆ, ಉನ್ನತವಾದ ಪದವಿಗಳಿಗೆ ತಗೊಂಡ್ಬರ್ತಾರೆ, ಪೊಸಿಷನ್ಗಳು ತಗೊಂಡು ಬರ್ತಾರೆ. ಇದು ದೇವರೇ ಮಾಡೋದು, ಮನುಷ್ಯರು ಮಾಡೋದಕ್ಕಾಗಲ್ಲ. ಅದಕ್ಕೆ ನೋಡ್ರಿ, ಒಬ್ಬ ಮನುಷ್ಯನ ಏನು ಮಾಡ್ತಾನಂತೆ, ಮನುಷ್ಯ ಅಟ್ಟಕ್ಕೆ ಹತ್ತಿಸ್ಬೋದಂತೆ, ಬೆಟ್ಟಕ್ಕೆ ಹಚ್ಚೋದಕ್ಕಾಗಲ್ಲ. ಒಬ್ಬ ಮನುಷ್ಯನ ಎತ್ತೋದು ಎಲ್ಲಿ ತನಕ ಎತ್ಬೋದು? ಅಟ್ಟ ತನಕ ಎತ್ಬೋದು, ಹಿಂಗೆ ಕೈ ಇಟ್ಬಿಟ್ಟು. ಆದರೆ ಬೆಟ್ಟಕ್ಕೆ ಹಚ್ಚೋಕ್ಕಾಗಲ್ಲ. ದೇವರು ಒಬ್ಬನನ್ನ ಮೇಲ್ಗಡೆ ಎತ್ತೋದಾದರೆ ದೇವರು ಅವನನ್ನು ಉನ್ನತವಾಗಿ ಎತ್ತುತ್ತಾರೆ. ಅದಕ್ಕೆ ನೀವು ಭಯಭಕ್ತಿ ಇರೋದಾದರೆ ದೇವರು ನಿಮ್ಮನ್ನು ಉನ್ನತಿಗೆ ತಗೊಂಡ್ಬರ್ತಾರೆ. ಸೆಕೆಂಡ್ ಒನ್. ಥರ್ಡ್ ಒನ್, ದೈವ ಭಯಭಕ್ತಿ ಇರೋದಾದರೆ ನೀವು ವೃದ್ಧಿ ಆಗ್ತೀರಾ, ಅಭಿವೃದ್ಧಿ ಆಗ್ತೀರಾ, ಎಸ್ಟಾಬ್ಲಿಷ್ ಆಗ್ತೀರಾ. ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ. ದೇವರಲ್ಲಿ ನೀವು ಭಯಭಕ್ತಿ ಇರೋದಾದರೆ ದೇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಓಕೆ, ಐ ಥಿಂಕ್ 2 Chronicles chapter 26:5. ಅರಸನಾದ ಉಜ್ಜಿಯನ ಕಾಲದಲ್ಲಿ ಸತ್ಯವೇದ ವಿಶೇಷವಾದ ಮಹತ್ವದ ಒಂದು ವಿಷಯವನ್ನು ಬೋಧಿಸುತ್ತೆ. ಏನು ಅಂತ ಹೇಳಿದ್ರೆ, ದೇವರನ್ನ ಅವನು ಹುಡುಕಿದ್ರಿಂದ ದೇವರವನ ಕಾರ್ಯವೆಲ್ಲವನ್ನು ಸಫಲಪಡಿಸ್ತಿದ್ರು ಅಂತಂದರೆ ಸಕ್ಸಸ್ಫುಲ್ಲಾಗಿ ಮಾಡ್ತಿದ್ರು. ಸಫಲಪಡಿಸ್ತಿದ್ರು ಅಂತ ಹೇಳಿದ್ರೆ ಸಕ್ಸಸ್ಫುಲ್ಲಾಗಿ ಮಾಡ್ತಾಯಿದ್ರು. ಅವನ ಕಾಲದಲ್ಲಿ ಅವನು ದೇವರಲ್ಲಿ ಎಷ್ಟು ಭಯಭಕ್ತಿಗಳನ್ನಾಗಿದ್ದೋ ಅಷ್ಟು ಕಾಲ ಅವನ ಅಭಿವೃದ್ಧಿ ಹೊಂದಲೇ ಇದ್ದಂತೆ. 2 Chronicles chapter 26:5 ತೆಗೆದ್ರೆ ನಿಮ್ಗೆ ಸಿಕ್ಕತ್ತೆ. ಅಂದರೆ ಅವನು ಯಾವ ರೀತಿಯಾಗಿ, ನೋಡ್ರಿ,
ದೇವರಲ್ಲಿ ಭಯಭಕ್ತಿಯಿಂದ ಇದ್ದ, ಅಲ್ಲಿ ತನಕಲ್ಲೂ ಅವನು ಅಭಿವೃದ್ಧಿ ಹೊಂದಲೇ ಇದ್ದ ಅಂತೇಳಿ. ಕೇವಲ ಜೀವನ ಕೂಟಕ್ಕೆ ಹೋದಾಗ ಮಾತ್ರ ಭಕ್ತಿನ ತೋರಿಸೋದಲ್ಲ. ನಮ್ಮ ಭಯಭಕ್ತಿ, ದೇವರಲ್ಲಿ ಭಯಭಕ್ತಿ ಇರುವಂಥದ್ದು ಆ ರೀತಿಯಾಗಿರಬಾರ್ದು. ಕೇವಲ ಕೂಟಗಳಿಗೆ ಮಾತ್ರ ಸೀಮಿತ ಆಗಿರಬಾರ್ದು. ನಮ್ಮ ಭಯಭಕ್ತಿ ಇದು ನಮ್ಮ ಲೈಫ್ ಸ್ಟೈಲ್ ಆಗಿರಬೇಕು. ಅನೇಕರನ್ನ ನೋಡಬೇಕಾದ್ರೆ ದೇವರಲ್ಲಿ ಭಯಭಕ್ತಿ ತೋರಿಸೋದನ್ನು ನಾವು ನೋಡಬೇಕಾದ್ರೆ ಬಹಳ ದುಃಖ ಆಗುತ್ತೆ. ಅನೇಕರು ಅದಕ್ಕೆ ಯಾರ ಥರ ಮಾತಾಡಬೇಕಾದ್ರೆ ಯಾವ ರೀತಿಯಾಗಿ ಮಾತಾಡ್ತೀರಾ ಅದು ಬಹಳ ಮುಖ್ಯ. ನೋಡ್ರಿ, ಜನಗಳು ಬಹಳ ಸ್ಮಾರ್ಟ್ ಇದ್ದಾರೆ. ಈಗ ಜ್ಞಾನ ಬೆಳೆದಿರೋದ್ರಿಂದ ಜನಗಳಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಯಾವುದೇ ರೀತಿಯಾದ ಡ್ರಾಮಾ ಮಾಡೋದಕ್ಕಾಗಲ್ಲ. ಡ್ರಾಮಾ ಮಾಡಿದ್ರೆ ಪಕ್ಕ ಗೊತ್ತಾಗುತ್ತೆ ಅವರಿಗೆ. ಅದಕ್ಕೇ ನೀವು ಹೇಗಿದ್ದೀರಾ ಹಾಗೆ ನಿಮ್ಮನ್ನು ಪ್ರೆಸೆಂಟ್ ಮಾಡ್ಕೊಳ್ರಿ. ನೀವು ದೇವ ಭಯಭಕ್ತಿ ನೀವು ಹೇಗಿದ್ದೀರಾ ಹಾಗೆ ಪ್ರೆಸೆಂಟ್ ಮಾಡ್ರಿ. ಕ್ರೈಸ್ತರು ಅಂತೇಳಿ ಭಕ್ತಿಯ ವೇಷವನ್ನು ಹೊದ್ದುಕೊಂಡು ಜನಗಳು ಜೀವಿಸ್ತಾ ಇದ್ದಾರೆ. ಅನೇಕ ಜನಗಳಿಗೆ ದೇವರ ವಾಕ್ಯ ಗೊತ್ತಿಲ್ಲ. ಆದರೆ ದೇವರಲ್ಲಿ ಭಯಭಕ್ತಿ ಅಂತಾರೆ. ಅಂದರೆ ದೇವರ ವಾಕ್ಯ ಗೊತ್ತಿಲ್ಲದಲೇ ದೇವರ ವಾಕ್ಯವನ್ನು ಫಾಲೋ ಮಾಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಹತ್ರ ಮಾತಾಡ್ತಿದ್ದೆ, ಒಬ್ಬ ಹಿಂದೂ ಸಹೋದರ ಹತ್ರ ಮಾತಾಡ್ತಿದ್ದೆ. ಆ ವ್ಯಕ್ತಿ ಹೇಳಿದ್ರು, ಅನ್ಯಾಯ ಮಾಡಿದ್ರೆ ದೇವ್ರ ಮೆಚ್ಚನ ಸಾರ್, ದೇವ್ರ ಮೆಚ್ಚುತ್ತಾರ ಸಾರ್, ನಾವು ಭಯಭಕ್ತಿ ಇದಿಲ್ಲ ಸಾರ್ ದೇವರಿಗೆ ಅಂತ ಹೇಳ್ತಿದ್ರು. ಅಂದರೆ ದೇವರಲ್ಲಿ ಭಯಭಕ್ತಿ ಇರೋದನ್ನು ಆ ವ್ಯಕ್ತಿಲಿ ನೋಡ್ಬೋದು. ಅದರಲ್ಲಿ ಒಬ್ಬ ವ್ಯಕ್ತಿ ವಿಶ್ವಾಸಿ ಕ್ರೈಸ್ತರು ಅನ್ಕೊಂಡು ಒಬ್ಬ ದೇವ ಸೇವಕರಿಗೆ ಚೀಟ್ ಮಾಡಕ್ಕೆ ಬಂದ್ಬಿಟ್ಟಿದ್ದ. ದೇವ್ರ ಕೃಪೆಯಿಂದ ಆ ಸೇವಕರು ಸ್ವಲ್ಪದಲ್ಲಿ ಬಚಾವಾದ್ರು. ನೋಡ್ರಿ ಯಾವ ರೀತಿಯಾಗಿ ಭಕ್ತಿಯ ವೇಷ ಹಾಕ್ಕೊಂಡು ಬರ್ತಾರೆ. ನೀವು ವೇಷ ಹಾಕ್ಕೊಂಡ್ರೆ ಮನುಷ್ಯನ ಏಮಾರಿಸ್ಬೋದು, ಆದರೆ ದೇವ್ರನ್ನ ಏಮಾರಿಸೋದಕ್ಕಾಗೋದಿಲ್ಲ. ಅದಕ್ಕೆ ಹೇಳೋ ಸ್ವಲ್ಪ ವಿಶಾಲವಾಗಿ ಆಲೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಮನುಷ್ಯರನ್ನ ಮೋಸ ಮಾಡು, ದೇವರಿಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡೋಕ್ಕಾಗೋದಿಲ್ಲ. ಕೇವಲ ಭಕ್ತಿ ಕೂಟಗಳಿದ್ದಾಗಲೇ, ಇಲ್ಲ ಬೇರೆ ಯಾವುದೋ ಮೀಟಿಂಗ್ಗಳಿಗೆ ಹೋದಾಗಲಿ, ಇಲ್ಲ ಸಭೆಗಳಿಗೆ ಹೋದಾಗಲಿ ಮಾತ್ರ ಭಕ್ತಿ ತೋರಿಸೋದಲ್ಲ. ಇದು ನಿಮ್ಮ ಲೈಫ್ ಸ್ಟೈಲ್ ಆಗಿರಬೇಕು, ನಿಮ್ಮ ಜೀವನ ಶೈಲಿ ಆಗಿರಬೇಕು. ಹಾಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ ನೋಡ್ರಿ, ಜಾಶುವ ಚಾಪ್ಟರ್ 1:8 ಈ ರೀತಿಯಾಗಿ ಹೇಳುತ್ತೆ, ಈ ಧರ್ಮಶಾಸ್ತ್ರ ಯಾವಾಗಲಿನ ಬಾಯಿಲಲ್ಲಿ ಹಗಲಿರುಳು ಇದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೋದಿಲ್ಲದೆಲ್ಲ ಕೈಕೊಟ್ಟು ನಡಿ, ಆಗ ನಿನ್ನ ಮಾರ್ಗದೆಲ್ಲ ಸಫಲವಾಗುವೆ. ದೇವರಲ್ಲಿ ಭಯಭಕ್ತಿ ಏನಿದ್ರೆ ನಿಮಗೆ ದೀರ್ಘಾಯುಷ್ಯ ದೀರ್ಘಾಯುಷ್ಯನ ದೇವ್ರು ಕೊಡ್ತಾರೆ. ನನ್ನ ದೇವ್ರು ಏನು ಮಾಡ್ತಾರೆ, ನಿಮ್ಮನ್ನ ಅಭಿವೃದ್ಧಿ ಪಡಿಸ್ತಾರೆ. ಸಫಲವಾಗುವೆ ಅಂತ ಹೇಳಿದ್ರೆ ಮೀನ್ಸ್ ಏನು? ಸಕ್ಸೀಡ್ ಆಗ್ತೀಯಾ ಅಂತ ಹೇಳಿದ್ರೆ ಏನು? ಅಭಿವೃದ್ಧಿ ಆಗ್ತೀಯಾ, ಚೆನ್ನಾಗಾಗ್ತೀಯಾ? ಅದು ಮಾತ್ರವಲ್ಲ, ಸ್ಯಾಮ್ಸ್ ಚಾಪ್ಟರ್ 4:3 ಕೀರ್ತನೆಗಳ ಪುಸ್ತಕ 4ನೇ ಅಧ್ಯಾಯ 3ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಯೆಹೋವನು ಅಂತ ಹೇಳ್ಬೇಕಾದ್ರೆ ಸರ್ವೇಶ್ವರನು ತನ್ನ ಭಕ್ತನನ್ನ ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾನೆಂದು ತಿಳಿದುಕೊಳ್ಳ್ರಿ. ಅಂದ್ರೆ ತನ್ನ ಭಕ್ತ ಅಂತ ಹೇಳಿದ್ರೆ ಯಾರು? ಭಕ್ತಿಯುಳ್ಳವನೇ ಭಕ್ತ ಅಂದ್ರೆ ಯಾರು? ಭಕ್ತಿಯನ್ನ ಯಾರು ಹೊಂದಿದ್ರೆ ಅವನೇ ಭಕ್ತ. ಸೊ ತನ್ನ ಭಕ್ತನನ್ನ ತನಗೋಸ್ಕರ ಅಂತ ಹೇಳಿದ್ರೆ ದೇವರಿಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾನೆ. ಅಂದ್ರೆ ದೇವ್ರು ಏನು ಮಾಡಿದರೆ ಅವರನ್ನ ಸೆಪರೇಟ್ ಆಗಿ ಚೂಸ್ ಮಾಡಿ ಇಟ್ಟಿದ್ದಾರೆ ಅಂತ ಅರ್ಥ. ಅಂದ್ರೆ ದೇವರು ತನ್ನ ಭಕ್ತರನ್ನ ಪ್ರತ್ಯೇಕಿಸಿಕೊಂಡಿದ್ದಾನೆ. ಯಾರಿಗೋಸ್ಕರ? ತನಗೋಸ್ಕರ. ದೇವರು ತನಗೋಸ್ಕರ ತನ್ನ ಭಕ್ತರನ್ನ ಪ್ರತ್ಯೇಕಿಸಿಕೊಂಡಿದ್ದಾರೆ, ಚೂಸ್ ಮಾಡಿ ಸೆಪರೇಟ್ ಆಗಿ ಅವ್ರನ್ನ ಏನ್ ಮಾಡಿದ್ದಾರೆ, ಇಟ್ಟಿದ್ದಾರೆ. ನಾನು ಆತನಿಗೆ ಮೊರೆ ಇಡುವಾಗೆಲ್ಲ ಆತನ ಕೇಳ್ತಾನೆ. ಸೊ ಈ ಭಕ್ತಿವಂತರು ಮೊರೆ ಇಡುವಾಗೆಲ್ಲ ಎಲ್ಲ ಸಮಯದಲ್ಲಿ ಅವರು ಪ್ರಾರ್ಥನೆ ಮಾಡುವಾಗ, ಮೊರೆ ಇಡುವಾಗ ದೇವ್ರು ಕೇಳ್ತಾರಂತೆ. ಇದು ದೊಡ್ಡ ಸೌಭಾಗ್ಯ ಅಲ್ಲದಲ್ಲೇ ಬೇರೆ ಇನ್ನೇನು. ದೇವರು ಇವರು ಪ್ರಾರ್ಥನೆ ಮಾಡುವಾಗ, ಮೊರೆ ಇಡುವಾಗ ದೇವ್ರು ಕೇಳ್ತಾನೆ ಅಂತ ಹೇಳಿದ್ರೆ ಯಾಕೆ ಕೇಳ್ತಾರೆ? ಯಾಕೆಂದ್ರೆ ದೇವರಲ್ಲಿ ಇವರು ಭಯಭಕ್ತಿಯುಳ್ಳವರಾಗಿದ್ದಾರೆ. ಸೊ ನಿನ್ನ ಭಕ್ತಿ ಪರಿಶೋಧಿಸಲ್ಪಡ್ಬೋದು, ನಿಮ್ಮ ನಂಬಿಕೆ ಪುಟಕ್ಕೆ ಹಾಕಲ್ಪಡ್ಬೋದು, ನೀವು ಶೋಧನೆಗೆ ಒಳಗಾಗ್ಬೋದು. ಆದರೂ ದೇವರು ನಿಮ್ಮನ್ನು ಪ್ರತ್ಯೇಕಿಸ್ಕೊಂಡಿದ್ದಾರೆ. ನೀವು ಭಯಭಕ್ತಿಯುಳ್ಳವರಾಗಿದ್ದೀರಾ, ನಿಮ್ಮನ್ನ ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ. ನೀವು ಯಾವ ಸನ್ನಿವೇಶಗಳಲ್ಲಿ ಹಾದು ಹೋಗ್ತಿದ್ರು ಸರಿ, ನೀವು ದೇವರಲ್ಲಿ ಭಯಭಕ್ತಿಯುಳ್ಳವರಾದರೆ ನಿಮ್ಮ ಕಷ್ಟಗಳ ಮಧ್ಯದಲ್ಲಿ, ನಿಮ್ಮ ದುಃಖಗಳ ಮಧ್ಯದಲ್ಲಿ, ನಿಮ್ಮ ಹೋರಾಟಗಳ ಮಧ್ಯದಲ್ಲಿ, ನಿಮ್ಮ ಇಕ್ಕಟ್ಟುಗಳ ಮಧ್ಯದಲ್ಲಿ, ನಿಮ್ಮ ಸಮಸ್ಯೆಗಳ ಮಧ್ಯದಲ್ಲಿ, ನಿಮ್ಮ ವಿರೋಧಿಗಳ ಮಧ್ಯದಲ್ಲಿ, ನಿಮ್ಮ ಜನಗಳ ಮಧ್ಯದಲ್ಲೇ ದೇವರು ನಿನಗೋಸ್ಕರ ಕಾರ್ಯ ಮಾಡುವಂಥ ದೇವರಾಗಿದ್ದಾರೆ. ದೇವರು ನಿಮ್ಮ ಪಕ್ಷದಲ್ಲಿದ್ದುಕೊಂಡು ಕಾರ್ಯ ಮಾಡುವಂಥ ದೇವರಾಗಿದ್ದಾರೆ. ಸಿಂಹಗಳ ಮಧ್ಯದಲ್ಲಿ ಬಿದ್ದಂಥ ದಾನಿಯೇಲನನ್ನ ದೇವರು ರಕ್ಷಿಸಿದ್ರು. ನೀವು ಅನ್ಕೊಬೋದು, ಆಗ ದಾನಿಯೇಲನಿಗೆ ಬಚಾವ್ ಮಾಡೋದು ನಮಗೆ ಬಚಾವ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಸ್, ದಾನಿಯೇಲನಿಗೆ ಸಿಂಹದ ಮಧ್ಯೆ ಹಾಕಿರ್ಬೋದು, ನಿಮಗೆ ಹಾಕಿಲ್ಲ. ಆದರೆ ನಿಮ್ಮ ಸನ್ನಿವೇಶ ವ್ಯತ್ಯಾಸ ಇರ್ಬೋದು. ಆದರೆ ಸಿಂಹಗಳ ಬಾಯಿಂದಲೇ ತಪ್ಪಿಸಿದ್ರು ದೇವರು, ನಿಮ್ಮನ್ನು ಮನುಷ್ಯರು ಬಾಯಿಂದ ತಪ್ಪಿಸೋದಿಲ್ವಾ? ತಪ್ಪಿಸ್ತಾರೆ. ನಿಮ್ಮ ಸನ್ನಿವೇಶಗಳಿಗೆ ದೇವರು ಸಹಾಯ ಮಾಡೋದಿಲ್ವಾ? ಮಾಡ್ತಾರೆ. ಕೀರ್ತನೆಗಳ ಪುಸ್ತಕದಲ್ಲಿ ಬರೆದಿದ್ದೇನು? ದಾವೀದ ಹೇಳ್ತಾನೆ, ಸಿಂಹಗಳ ಮಧ್ಯದಲ್ಲಿ ಬಿದ್ದಿದ್ದೇನೆ, ಬೆಂಕಿ ಕಾರೋ ಮನುಷ್ಯ ನಡುವೆ ಸಿಕ್ಕಿ ಬಿದ್ದಿದ್ದೇನೆ, ಅವರ ಹಲ್ಲುಗಳು ಶಸ್ತ್ರ ಬಾಣಗಳು, ನಾಲಿಗೆಗಳು ಹದವಾದ ಕತ್ತಿಗಳೇ ಅಂತೇಳಿ. ಅಂದರೆ ಯಾವ ರೀತಿಯ ಮನುಷ್ಯರ ಮಧ್ಯದಲ್ಲಿ ಬಿದ್ದಿದ್ದೇನೆ ಅಂತೇಳಿ ದಾವೀದ ಹೇಳೋದನ್ನು ನೋಡ್ತೇವೆ. ಆದರೆ ದಾವೀದ ಭಕ್ತಿವಂತನಾಗಿದ್ದ, ದೇವರಲ್ಲಿ ಭಕ್ತಿವಂತನಾಗಿದ್ದ, ಬಿಟ್ಟು ಕೊಡಲಿಲ್ಲ. ಎಂಥ ಹೋರಾಟಗಳಿರ್ಬೋದು,
ಎಂಥ ಹೋರಾಟಗಳು. ಸ್ವಂತ ಮಗ ಅಬ್ಷಲೋಮ್ ದಾವೀದನಿಗೆ ವಿರುದ್ಧವಾಗಿ ಎದ್ದೇಳ್ತಾನೆ, ರಾಜ್ಯವನ್ನು ವಶಪಡಿಸ್ಕೊಳ್ತಾನೆ, ಅರಣ್ಯದಲ್ಲಿ ಓಡಬೇಕಾಗುತ್ತೆ ದಾವೀದ. ದುಃಖಕರ ಸಂಗತಿ ಅಲ್ಲ, ತನ್ನ ಸ್ವಂತ ಮಗ ತನಗೆ ವಿರುದ್ಧವಾಗಿ ಬರುವಾಗ ರಾಜ್ಯವನ್ನು ಬಿಟ್ಟು ಓಡಬೇಕಾಗುತ್ತೆ, ಅರಣ್ಯಗಳಲ್ಲಿ ವಾಸ ಮಾಡಬೇಕಾಗುತ್ತೆ, ಕಣ್ಣೀರಿಡಬೇಕಾಗುತ್ತೆ ಅವನು. ಅದರ ಮಧ್ಯದಲ್ಲೂ ಸಹ ದೇವರು ಆತನನ್ನು ಕೈ ಬಿಡಲಿಲ್ಲ. ಅದೇ ದೇವರು ಬದಲಾಗದಂಥ ದೇವರು ಮಾರ್ಪಡದಂಥ ದೇವರು. ನೋಡ್ರಿ, ಕೀರ್ತನೆಗಳ ಪುಸ್ತಕ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 125:2 ಈ ರೀತಿಯಾಗಿ ಹೇಳುತ್ತೆ, ಪರ್ವತಗಳು ಯೆರೂಸಲೇಮಿನ ಸುತ್ತಲೂ ಹೇಗೋ ಹಾಗೆಯೇ ಯೆಹೋವನು ಅಂತ ಹೇಳ್ಬೇಕಾದ್ರೆ ಸರ್ವೇಶ್ವರನು ಇಂದಿನ ಸದಾಕಾಲವು ತನ್ನ ಜನರ ಸುತ್ತಲೂ ಇರುವನು. ದಿಸ್ ಈಸ್ ಗಾಡ್ ಪ್ರಾಮಿಸ್. ದೇವರು ನಿಮ್ಮ ಸುತ್ತಲೂ ಇರ್ತಾರೆ. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ದೇವರು ಇಸ್ರಾಯೇಲರ ಮಧ್ಯೆ ಸಂಚರಿಸಿದ್ರಂತೆ. ವಾವ್! ದೇವರು ಇಸ್ರಾಯೇಲರ ಗುಡಾರಗಳ ಮಧ್ಯದಲ್ಲಿ ದೇವರು ಚಲಿಸ್ತಾ ಇದ್ರಂತೆ. ಹಗಲು ಮೇಘಸ್ತಂಭದಲ್ಲಿ, ഇരുಳು ರಾತ್ರಿ ಅಗ್ನಿಸ್ತಂಭದಲ್ಲಿ ದೇವರವ್ರ ಮುಂದೆ ನಿಲ್ತಾ ಇದ್ರು. ಇಂಥ ದೊಡ್ಡ ದೇವರನ್ನ ನಾವು ಆರಾಧನೆ ಮಾಡ್ತೇವೆ. ಇಂಥ ದೊಡ್ಡ ದೇವರು ನಮ್ಮ ದೇವರಾಗಿದ್ದಾರೆ. ಹಾಗಾಗಿ ನಮ್ಮ ದೇವರು ದೊಡ್ಡ ದೇವರು. ತನ್ನಲ್ಲಿ ಭಯಭಕ್ತಿಯುಳ್ಳವರಿಗೆ ಖಂಡಿತವಾಗಿ ತನ್ನ ಸುತ್ತಲೂ, ಅವರ ಸುತ್ತಲೂ ಆತನು ಇರುವಂಥ ದೇವರು. ಕೇವಲ 2 ಪಾಯಿಂಟ್ ಹೇಳೋಕ್ಕಾಯ್ತು, 2-3 ಪಾಯಿಂಟ್ ಹೇಳೋಕ್ಕಾಯ್ತು. ಇನ್ನು ಅನೇಕ ಸಂಗತಿಗಳಿದೆ. ದೇವ್ರ ಚಿತ್ತ ಇತ್ತು ಅಂತ ಹೇಳಿದ್ರೆ ನಾವು ಇದನ್ನು ಕಂಟಿನ್ಯೂ ಮಾಡ್ತೇವೆ. ಭಯಭಕ್ತಿಯುಳ್ಳವರಾಗಿರ್ರಿ. ನೀವು ಯಾರೇ ಆಗಿರ್ರಿ, ಹೊಸದಾಗಿ ನಂಬಿರೋಂಥವ್ರಾಗಿರ್ರಿ, ಹಳಬರಾಗಿರ್ರಿ, ಯಾರಾಗಿರ್ರಿ, ಆದರೆ ದೇವರ ವಾಕ್ಯನೇ. ದೇವರ ವಾಕ್ಯ ಅದಕ್ಕೆ ಯಾವುದೇ ರೀತಿಯಾದ ಅಡಿಷನ್ಗಳಿಲ್ಲ. ದೇವರ ವಾಕ್ಯ ಅದು ಅಲ್ಟಿಮೇಟ್. ದೇವರು ಏನು ಹೇಳಿದರು ಅದನ್ನು ಮಾಡ್ತಾರೆ. ನಿರ್ಧಾರ ನಿಮಗೆ ಬಿಟ್ಟಿದ್ದು. ನೀವು ನಿರ್ಧಾರ ಈಗಲೂ ಮಾಡಲಿಲ್ಲ ಅಂತ ಹೇಳಿದ್ರೆ ಈಗಲೂ ನಿಮ್ಮನ್ನು ನೀವು ಮೋಸ ಮಾಡ್ಕೊಳ್ತಾ ಇದ್ದೀರಾ ಅಂತ ಅರ್ಥ. ಇದು ನಿಮ್ಮ ಸಮಯವಾಗಿರುವಂಥದ್ದಾಗಿದೆ. ತೀರ್ಮಾನಗಳನ್ನ ತೆಗೆದುಕೊಳ್ಳುವಂಥ ಸಮಯ. ಇದುವರೆಗೂ ಯಾವ ರೀತಿಯಾಗಿ ಬದುಕಿದ್ರೂ ಗೊತ್ತಿಲ್ಲ, ಇನ್ನು ಮುಂದೆ ನಾವು ಆ ರೀತಿಯಾಗಿ ಬದುಕೋದಿಲ್ಲ. ನಾನು ದೇವರಲ್ಲಿ ಭಯಭಕ್ತಿಗಳಾಗಿ ಬದುಕ್ತೀನಿ ಅಂತೇಳಿ ಈ ಕ್ಷಣ ತೀರ್ಮಾನ ಮಾಡೋದಾದರೆ ದೇವರು ಈ ಕ್ಷಣದಿಂದಲೇ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡೋದಕ್ಕೆ ಶುರು ಮಾಡ್ತಾರೆ. ನಿಮ್ಮ ಜೀವಿತಗಳನ್ನು ಬದಲಾಯಿಸ್ತಾರೆ. ಭೂಲೋಕಗಳನ್ನು ಪರಲೋಕನುಂಟು ಮಾಡಿದಂಥ ಸರ್ವಶಕ್ತನಂಥ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಬಲಿಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ ಸ್ವಾಮಿ. ಭಯಭಕ್ತಿಯುಳ್ಳವರಿಗೆ ಸ್ವಾಮಿ ಇನ್ನು ಯಾವಾಗಲೂ ಹತ್ತಿರವಾಗಿ ಇದೆಯಾ ಸ್ವಾಮಿ. ಕರ್ತನೆ, ಭಯಭಕ್ತಿಯುಳ್ಳ ಮನುಷ್ಯರ ಮೇಲೆ ಸ್ವಾಮಿ ನಿಮ್ಮ ಕರುಣೆ ದಯ ಇರುವಂಥದ್ದಾಗಿದೆ. ಅವರು ಮೊರೆ ಇಡುವಾಗೆಲ್ಲ ಸ್ವಾಮಿ ನೀವು ಕೇಳ್ತೀರಾ ಅಂತ ನಿಮ್ಮ ವಾಕ್ಯ ಹೇಳುತ್ತೆ ಸ್ವಾಮಿ. ಕರ್ತನೆ, ನಿಮ್ಮ ಪ್ರಿಯಪಟ್ಟ ಮಕ್ಕಳು ಸ್ವಾಮಿ ಯಾರ್ಯಾರು ಕರ್ತನೆ ತೀರ್ಮಾನಗಳನ್ನು ಮಾಡ್ತಾ ಇದ್ದರು, ಯಾರ್ಯಾರು ಸ್ವಾಮಿ ಕರ್ತನೆ ತಮ್ಮನ್ನು ಅರಿಕೆ ಮಾಡ್ತಾರೆ, ತಮ್ಮನ್ನು ನಿಮ್ಮ ಕರಳ ಒಪ್ಪಿಸ್ಕೊಡ್ತಾ ಇದ್ದಾರೋ ಅಂಥವರೆಲ್ಲರನ್ನ ನೀನು ನೋಡಬೇಕೆಂದು ಕೇಳ್ಕೊಳ್ತೇವೆ ಸ್ವಾಮಿ. ಅವರೆಲ್ಲ ನೀನು ಮುಟ್ಟಿ ಸ್ವಾಮಿ ಅವರ ಜೀವಿತಗಳನ್ನು ಬದಲಾಯಿಸಬೇಕೆಂದು ಕೇಳ್ಕೊಳ್ತೇವೆ ಸ್ವಾಮಿ. ಕರ್ತನೆ, ನೀತಿ ಸ್ವರೂಪನ ಅಂತ ದೇವರೇ, ಒಬ್ಬೊಬ್ಬರನ್ನ ಕರ್ತನೆ ಮುಟ್ಟಿ ಸ್ವಾಮಿ ಕರ್ತನೆ ಬದಲಾಯಿಸಬೇಕೆಂದು ಕೇಳ್ಕೊಳ್ತೇವೆ ಸ್ವಾಮಿ. ಕರ್ತನೆ, ಯಾರ್ಯಾರು ಅರಿಕೆ ಮಾಡಿದರು ಸ್ವಾಮಿ, ಯಾರ್ಯಾರು ಕರ್ತನೆ ಒಪ್ಪಿಸ್ಕೊಟ್ಟಿದ್ದರು ಅವರ ಜೀವಿತದಲ್ಲಿ ಈ ಕ್ಷಣದಿಂದಲೇ ಸ್ವಾಮಿ ದೊಡ್ಡ ದೊಡ್ಡ ಬದಲಾವಣೆಗಳನ್ನು ಕುಟುಂಬಗಳಲ್ಲಿ, ವೈಯಕ್ತಿಕ ಜೀವಿತಗಳಲ್ಲಿ ಸ್ವಾಮಿ ಅವರ ಸಮಸ್ಯೆಗಳಲ್ಲಿ ದೊಡ್ಡ ಬದಲಾವಣೆಗಳನ್ನು ಉಂಟು ಮಾಡುವಂತೆ ಕೃಪೆ ಮಾಡಬೇಕೆಂದು ಕೇಳ್ಕೊಳ್ತೀವಿ ಸ್ವಾಮಿ. ಅವರ ಕಣ್ಣೀರುಗಳನ್ನು ಕರ್ತನೆ ಒರೆಸಬೇಕೆಂದು ಕೇಳ್ಕೊಳ್ತೀವಿ ಸ್ವಾಮಿ. ಸಮಸ್ಯೆಗಳನ್ನು ಕರ್ತನೆ ಬಿಡಿಸ್ಬೇಕೆಂದು ಕೇಳ್ಕೊಳ್ತೀವಿ ಸ್ವಾಮಿ. ಅವ್ರ ಇಕ್ಕಟ್ಟುಗಳಿಂದ ಹೊರಗಡೆ ಬರೋದು ಕೃಪೆ ಮಾಡಿ ಸ್ವಾಮಿ. ಕರ್ತನೆ, ಅದು ನಿನಗೆ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಸ್ತೋತ್ರ ಸಲ್ಲಿಸಿದ ಸ್ವಾಮಿ. ಹೋರಾಟಗಳ ಮಧ್ಯದಲ್ಲಿ ಸ್ವಾಮಿ ಕರ್ತನೆ ಅವರಿಗೆ ಜಯವನ್ನು ಗ್ರಹಿಸಬೇಕೆಂದು ಕೇಳ್ಕೊಳ್ತೀವಿ ಸ್ವಾಮಿ. ಕರ್ತನಿನ ಬಲವಾದ ಹಸ್ತ ಕರ್ತನೆ, ಹಾಲೆಲೂಯ, ನಿನ್ನ ಶಕ್ತಿಶಾಲಿಯಾದ ಕರ್ತನೆ ಪರಾಕ್ರಮ ನಡೆಸುವಂಥ ಭುಜ ಸ್ವಾಮಿ ಅವರ ಎಲ್ಲ ವಿಷಯಗಳಲ್ಲಿ ಸ್ವಾಮಿ ಜಯವನ್ನು ಕರ್ತನೆ ನನಗೆ ಅನುಗ್ರಹಿಸಬೇಕೆಂದು ಕೇಳ್ಕೊಳ್ತೀವಿ ಸ್ವಾಮಿ. ಕರ್ತನೆ, ಅದು ನಿನಗೆ ಮಾಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೀವಿ ಸ್ವಾಮಿ. ಈ ಮಕ್ಕಳ ದೇಹಾತ್ಮನ ವಿರುದ್ಧವಾಗಿ, ಜೀವಿತಕ್ಕೆ ವಿರುದ್ಧವಾಗಿ, ಕುಟುಂಬಕ್ಕೆ ವಿರುದ್ಧವಾಗಿ, ಕೆಲಸ ಕಾರ್ಯಗಳಿಗೆ ವಿರುದ್ಧವಾಗಿ ಕರ್ತನೆ ಹೊರಪಡಿಸುವಂಥ ಎಲ್ಲ ವೈರಿಗಳ ಅಂಧಕಾರ ಶಕ್ತಿಗಳನ್ನು, ಎಲ್ಲ ಪೈಶಾಚಿಕರಿಗಳನ್ನ, ದುರಾತ್ಮಕರ ಅಂಧಕಾರ ಶಕ್ತಿಗಳನ್ನು, ಎಲ್ಲ ವೈರ್ಯ ಕ್ರಿಯೆಗಳನ್ನ ಯೇಸು ನಾಮದಲ್ಲಿ ಲಯ ಮಾಡ್ತಾ ಇದ್ದೇವೆ ಸ್ವಾಮಿ. ಅದಪ್ಪ ನಿನಗೆ ಮಾಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಕರ್ತನೆ ನಿನ್ನ ನಾಮದಲ್ಲಿ ಸ್ವಾಮಿ ನಿಮ್ಮ ಪ್ರಿಯಪಟ್ಟ ಮಕ್ಕಳನ್ನ ಆಶೀರ್ವಾದ ಮಾಡ್ತಾ ಇದ್ದೇವೆ ಸ್ವಾಮಿ. ಕರ್ತನಾದ ಯೇಸು ನಾಮದಲ್ಲಿ ಆಶೀರ್ವಾದ ಮಾಡ್ತೀವಿ ಸ್ವಾಮಿ. ಬಿಡುಗಡೆಯನ್ನ ಯೇಸು ನಾಮದಲ್ಲಿ ಒಂದೊಂದು ಕುಟುಂಬಗಳ ಮೇಲೆ, ಒಂದೊಂದು ವ್ಯಕ್ತಿಗಳ ಮೇಲೆ ಯೇಸು ನಾಮದಲ್ಲಿ ಘೋಷಣೆ ಮಾಡ್ತಾ ಇದ್ದೇವೆ ಸ್ವಾಮಿ. ಕರ್ತನೆ, ನಾಗೆ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಮಹಿಮೆ ನಿಮಗೆ ಮಾತ್ರವೇ ಸ್ವಾಮಿ. ಮುಂದಿನ ದಿನಗಳಲ್ಲಿ ಸ್ವಾಮಿ ಇದ್ರ ಬಗ್ಗೆ ನಾವು ಸಾಕ್ಷಿ ಕೇಳ್ತೇವೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಮಹಿಮೆ ನಿಮಗೆ ಮಾತ್ರವೇ ಅಪ್ಪ. ಯೇಸು ಕ್ರಿಸ್ತರ ನಾಮದಲ್ಲಿ ಸ್ವರ್ಗೀಯ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು.